ಯಾವುದೇ ಮಾಧ್ಯಮ ಹೇಳಿಕೆಯಲ್ಲಿ ಪೆರಡೂರು ದೇವಸ್ಥಾನಕ್ಕೆ ಜೀರ್ಣೋದ್ಧಾರಕ್ಕೆ ತಡೆ ಒಡ್ಡಿದ್ದಾರೆ ಎಂಬುದರ ಬಗ್ಗೆ ತಿಳಿಸ್ತಾ ಬರ್ತಾ ಇದ್ದಾರೆ. ಆ ಬಗ್ಗೆ ಒಂದು ಸ್ಪಷ್ಟೀಕರಣ ಕೊಡಬೇಕು ಎಂಬ ಒಂದು ಉದ್ದೇಶದಿಂದ ನಾವೆಲ್ಲ ಇವತ್ತು ಮಾಧ್ಯಮದವರ ಮುಖಾಂತರ ಸ್ಪಷ್ಟೀಕರಣ ಕೊಡಬೇಕು ಎಂಬ ಉದ್ದೇಶದಿಂದ ಇವತ್ತು ಶ್ರೀ ಪೆರಡೂರು ಮಾತೋಬರ ಅನಂತ ಪದ್ಮನಾಭ ದೇವಸ್ಥಾನ ಸುಮಾರು 1000ಕ್ಕೂ ಅಧಿಕ ವರ್ಷ ಹಳೆಯ ಒಂದು ದೇವಸ್ಥಾನ. ಇಂದಿನ ರಾಜ ಮಹಾರಾಜರ ಕಾಲದಿಂದ ಪೂಜಿಸಲ್ಪಟ್ಟಂಥ ಒಂದು ದೇವಸ್ಥಾನ. ಅದನ್ನು ಜೀರ್ಣೋದ್ಧಾರಗೊಳಿಸಬೇಕು ಎಂಬ ಉದ್ದೇಶದಿಂದ ಹಿಂದಿನ ಒಂದು 2-3 ಸಲ ಪ್ರಯತ್ನಗಳು ನಡೆದಾಗ ಕೂಡ ಬೇರೆ ಬೇರೆ ಕಾರಣಗಳಿಂದ ಮತ್ತೆ ಇವಾಗ ಏನು ಅವರು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅವರದೇ ಪಕ್ಷದಿಂದ ತಡೆಯಾಗಿ ನಮಗೆ ಜೀರ್ಣೋದ್ಧಾರಗೊಳಿಸಲಿಕ್ಕಾಗಲಿಲ್ಲ. ಈ ಹಿಂದೆ ಸದಾನಂದ ಸೇವೆಗಾರ ಅಂತ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಿರುವಾಗ ಜೀರ್ಣೋದ್ಧಾರ ಮಾಡುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡಿದರು. ಆದರೆ ಅವರ ಮೇಲೆ ಕೇಸನ್ನು ದಾಖಲಿಸಿ ಅವರನ್ನೇ ಸ್ಟೇಷನ್ಗೆ ಹೋಗುವಂತ ಮಾಡಿ ಅವರಿಗೂ ಜೀರ್ಣೋದ್ಧಾರಗೊಳಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ತದನಂತರ ಅವರ ವ್ಯವಸ್ಥಾಪನಾ ಸಮಿತಿ ಆದಾಗ ಕೂಡ ಜೀರ್ಣೋದ್ಧಾರ ಮಾಡಬೇಕು ಎಂಬ ಒಂದು ಕಲ್ಪನೆ ಇಟ್ಟುಕೊಂಡು ಅವರ ವ್ಯವಸ್ಥಾಪನಾ ಸಮಿತಿ ನಿರ್ಮಾಣ ಮಾಡಿದರೂ ಕೂಡ ಅವರಿಂದನೂ ಕೂಡ 3 ವರ್ಷದಲ್ಲಿ ಯಾವುದೇ ಜೀರ್ಣೋದ್ಧಾರ ಆಗಲಿಲ್ಲ. ತದನಂತರ ಲಾಸ್ಟ್ ಟೈಮಲ್ಲಿ ಕಳೆದ ಇದರಲ್ಲಿ ನಮ್ಮದೇ ವ್ಯವಸ್ಥಾಪನಾ ಸಮಿತಿ ಬಂದಾಗ ನಾವೆಲ್ಲ ಸೇರಿ 2 ಪಕ್ಷದವರು ಸೇರಿ ಸಮಗ್ರ ಪೆರಡೂರು ಮಾತೋಬರ ದೇವಸ್ಥಾನ ಅನಂತ ಪದ್ಮನಾಭ ದೇವಸ್ಥಾನವನ್ನು ಜೀರ್ಣೋದ್ಧಾರಗೊಳಿಸಬೇಕು ಎಂಬ ಸಾದೃಶ್ಯ ಇಟ್ಕೊಂಡು ಎಲ್ಲರ ಮನೆಗೆ ಹೋಗಿ ಈ ರೀತಿಯ ಒಂದು ಕಾರ್ಯಕ್ರಮವನ್ನು ನಾವು ಮಾಡಬೇಕು, ಅದಕ್ಕೆ ತಾವೆಲ್ಲ ಸಹಕಾರ ಕೊಡಬೇಕು ಎಂಬ ಉದ್ದೇಶದಿಂದ ನಾವು ಒಂದು ಸಭೆಯನ್ನು ಮಾಡಿದ್ದೇವೆ. ಸಭೆಯ ನಿರ್ಣಯದ ಪ್ರಕಾರ ಒಂದು ವ್ಯವಸ್ಥಾಪನಾ ಸಮಿತಿ ಒಟ್ಟಿಗೆ ಒಂದು 15 ಜನರ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಬೇಕು ಎಂದು ಆ ಬಗ್ಗೆ ನಾವು ಎಲ್ಲ ಪಕ್ಷದವರ ಹತ್ರ ಮಾತಾಡಿ ಒಂದು 15 ಜನರ ಜೀರ್ಣೋದ್ಧಾರ ಸಮಿತಿಯನ್ನು ಮಾಡಿ ತದನಂತರ ಆ ನಿರ್ಣಯವನ್ನು ಬೇರೆ ಬೇರೆ ಇಲಾಖೆಗೆ ಕಳಿಸಿಕೊಡುವಂಥ ಒಂದು ಕ್ರಮ ಇದೆ. ಯಾಕಂದರೆ ಮಾನ್ಯ ಜಿಲ್ಲಾಧಿಕಾರಿಯವರಿಗೆ ಹೋಗಬೇಕು, ಅಲ್ಲಿಂದ AC-ಗೆ ಹೋಗಬೇಕು, ಧಾರ್ಮಿಕ ದತ್ತಿ ಇಲಾಖೆಯಿಂದ, ಅಲ್ಲಿಂದ ಸರ್ಕಾರಕ್ಕೆ ಹೋಗಬೇಕು, ಸರ್ಕಾರದಿಂದ ವಾಪಸ್ಸು ಸಂಬಂಧಪಟ್ಟ ಕಂದಾಯ ಇಲಾಖೆ ಬರ್ತದೆ, ಅಲ್ಲಿಂದ ಎನ್ಕ್ವೈರಿ ಆಗ್ತದೆ. ಯಾರು ವ್ಯವಸ್ಥಾಪನ ಜೀರ್ಣೋದ್ಧಾರ ಸಮಿತಿಗೆ ಹೆಸರು ಕೊಟ್ಟಿದ್ದಾರೆ ಅವರ ಮೇಲೆ ಏನಾದರೂ ಕೇಸ್ಗಳಿದೆಯಾ ಅಂತ ಎಲ್ಲ ಎನ್ಕ್ವೈರಿ ಆಗಿ 15 ಜನರಲ್ಲಿ 12 ಜನರ ಲೀಸ್ಟ್ ಆಗ್ತದೆ. ಲೀಸ್ಟ್ ಆಗಿ ಸರ್ಕಾರಕ್ಕೆ ಹೋಗ್ತದೆ. ಸರ್ಕಾರ ಮಟ್ಟದಲ್ಲಿ ಜೀರ್ಣೋದ್ಧಾರ ಸಮಿತಿ 12 ಜನರ ಜೀರ್ಣೋದ್ಧಾರ ಸಮಿತಿ ಆಯ್ಕೆಯಾಗಿ ನಮಗೆ ಕಳಿಸಿಕೊಡ್ತಾರೆ. ತದನಂತರ ನಾವು ವ್ಯವಸ್ಥಾಪನಾ ಸಮಿತಿ ಒಟ್ಟಿಗೆ ಸೇರಿಕೊಂಡು ಜೀರ್ಣೋದ್ಧಾರ ಸಮಿತಿ ಮತ್ತು ವ್ಯವಸ್ಥಾಪನಾ ಸಮಿತಿ ಸೇರಿಕೊಂಡು ಹಿಂದಿನ ನಮ್ಮ ಶಾಸಕರಾದ ಲಾಲಾಜಿ ಮೆಂಡನ್ರವರು ಅದರಲ್ಲಿ ಅಧ್ಯಕ್ಷರಾಗಿರ್ತಾರೆ. ಅದನಂತರ ಒಂದು ಉಳಿದವರು ಅದರದ್ದು ಕಾರ್ಯದರ್ಶಿ, ಕೋಶಾಧಿಕಾರಿ, ಸದಸ್ಯರಲ್ಲಿ ಫಾರ್ಮಾಲಿಟೀಸ್ ಇದೆ. ಆ ಫಾರ್ಮಾಲಿಟೀಸ್ ಪ್ರಕಾರ ನಾವು ಒಂದು ಆಯ್ಕೆ ಸಮಿತಿ ಮಾಡಿ ಎಲ್ಲವನ್ನು ಮಾಡಿ ಸಭೆ ಮಾಡ್ತೇವೆ. ಸಭೆ ಮಾಡಿ ಪೆರಡೂರು ದೇವಸ್ಥಾನವನ್ನು ಸಮಗ್ರ ಜೀರ್ಣೋದ್ಧಾರ ಮಾಡಬೇಕಾದ್ರೆ ಯಾವ ರೀತಿ ಮಾಡಬೇಕು ಎಂಬುದರ ಬಗ್ಗೆ ಡಿಸ್ಕಸ್ ಮಾಡ್ತೇವೆ. ಎಲ್ಲ ಡಿಸ್ಕಸ್ ಆದ ನಂತರ ಸುಮಾರು 35ರಿಂದ 50 ಕೋಟಿಯ ವೆಚ್ಚದಲ್ಲಿ ಸಮಗ್ರ ಜೀರ್ಣೋದ್ಧಾರ ಅಂದರೆ ಗರ್ಭಗುಡಿ, ತೀರ್ಥ ಮಂಟಪ, ಸುತ್ತು ಪೌಳಿ, ಎದುರು ಪೌಳಿ, ಈಗೇನು ಸ್ವಾಗತ ಗೋಪುರ ಅಂತಾರೆ, ಸುತ್ತು ಪೌಳಿ, ಕೆರೆ, ಹೊರಗಿನ ಪೌಳಿ, ಇಷ್ಟನ್ನು ನಾವು ಜೀರ್ಣೋದ್ಧಾರಗೊಳಿಸಬೇಕು ಅಂತ ಒಂದು ಅಂದಾಜು ಮಾಡ್ತೇವೆ. ಅಂದಾಜು ಮಾಡಿ ಕೇರಳಕ್ಕೆ ಹೋಗಿ ಪದ್ಮನಾಭ ಶರ್ಮಾ ಅವರನ್ನು ಭೇಟಿ ಮಾಡ್ತೇವೆ. ಈ ಹಿಂದೆ 2 ಸಲ ಅಷ್ಟಮಂಗಳ ಪ್ರಶ್ನೆ ಹಾಕಿರಾಗಿದೆ. ಅದರ ಪ್ರಾಯಶ್ಚಿತ್ತಗಳೆಲ್ಲ ಮಾಡಲಿಕ್ಕೆ ಬಾಕಿ ಇದೆ. ಆದರೆ ಇವಾಗ ನಾವು ಜೀರ್ಣೋದ್ಧಾರ ಮಾಡೋದಂತಾಗಿದೆ, ನಮ್ಮ ಕಮಿಟಿ ಆಗಿದೆ. ಜೀರ್ಣೋದ್ಧಾರಕ್ಕೆ ನೇರವಾಗಿ ಇಳಿತೇವೆ, ಆದರೆ ನೀವು ತಾವು ಬಂದು ಒಂದು ಅಷ್ಟಮಂಗಳ ಪ್ರಶ್ನೆ ಎದುರಿಸಬೇಕು ಅಂತ ಅವರು ಬರ್ತಾರೆ. ಬಂದು ಶಾಸ್ತ್ರೋಕ್ತವಾಗಿ ಏನೆಲ್ಲ ನಡೀಬೇಕು ಎರಡು ನಡೆಸ್ತೇವೆ. ಸುಮಾರು 3 ದಿವಸ ಅಷ್ಟಮಂಗಳ ಪ್ರಶ್ನೆಯಲ್ಲಿ ತೋರಿ ಇಟ್ಟು ಪ್ರಶ್ನೆ ಚಿಂತನೆಗಳನ್ನೆಲ್ಲ ಮಾಡಿ ಅದರಲ್ಲಿ ಪಕ್ಷಾತೀತವಾಗಿ ಎಲ್ಲರೂ ಭಾಗವಹಿಸಿದ್ದಾರೆ. ರಾಜಕೀಯ ವ್ಯಕ್ತಿಗಳು ಭಾಗವಹಿಸಿದ್ದಾರೆ, ಊರಿನವರು ಭಾಗವಹಿಸಿದ್ದಾರೆ, 2 ಪಕ್ಷದವರು ಭಾಗವಹಿಸಿದ್ದಾರೆ, ಪರ ಊರಿನವರು ಭಾಗವಹಿಸಿದ್ದಾರೆ. ತುಂಬ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ಅವರು ಬರೆದು ಕೊಡ್ತಾರೆ. ಈ ಪ್ರಾಯಶ್ಚಿತ್ತಾದಿಗಳನ್ನೆಲ್ಲ ನೀವು ಮಾಡಬೇಕು ಅಂತ ಆಯ್ತಂತ ಹೇಳಿ ನಾವು ಅದನ್ನೆಲ್ಲ ಪ್ರಾರಂಭ ಮಾಡುವಾಗ ಇದು ನಮ್ಮ ಗುಂಡಿಬೈಲು ವಿಷ್ಣುಮೂರ್ತಿ ಸುಬ್ರಹ್ಮಣ್ಯ ಅವರನ್ನು ಹೋಗಿ ಭೇಟಿಯಾಗಿ ಅವರಿಗೆ ಒಂದು ದಿನಾಂಕ ನಿಗದಿ ಮಾಡ್ತಾರೆ. ಹೋಗಿ ವೀಳ್ಯ ಕೊಡ್ತೇವೆ. ಅವರಿಗೆ ವೀಳ್ಯ ಕೊಟ್ಟು ನೀವು ಬರಬೇಕು, ವಾಸ್ತುಗಳನ್ನು ನೋಡಬೇಕು,
ಯಾವ ರೀತಿಯಲ್ಲಿ ಮಾಡಬೇಕು, ಎಷ್ಟು ಖರ್ಚು ಆಗ್ತದೆ ಅಂತ ನೋಡಿ ಆ ಪ್ರಕಾರ ನಮಗೆ ನೀಲಿ ನಕಾಶೆಯನ್ನು ಮಾಡಿಕೊಡ್ಬೇಕು. ನೀವು ನೀಲಿ ನಕಾಶೆ ಮಾಡಿಕೊಟ್ಟ ನಂತರ ನಾವು ಗ್ರಾಮ ಸಭೆ ಕರೀತೇವೆ ಇಡೀ ಊರಿನವರನ್ನು. ಅದರ ನಂತರ ನಾವು ಮುಂದುವರಿಯುವ ಎಂಬುದರ ತೀರ್ಮಾನ ಆಗ್ತದೆ. ತೀರ್ಮಾನ ಆಗಿ ಅವರಿಗೆ ಅದೇ ಪ್ರಕಾರ ವಿಡಿಯೋ ಪ್ರಕಾರ ಅವರು ದೇವಸ್ಥಾನಕ್ಕೆ ಬರ್ತಾರೆ. ದೇವಸ್ಥಾನಕ್ಕೆ ಬಂದು ಸಮಗ್ರವಾಗಿ ಬೆಳಿಗ್ಗೆಯಿಂದ ಮಧ್ಯಾಹ್ನ ತನಕ ಏನೆಲ್ಲ ನಮ್ಮ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಕಟ್ಟಡಗಳಿದೆ ಎಲ್ಲವನ್ನು ಪರೀಕ್ಷೆ ಮಾಡಿ ಸುಮಾರು ಒಂದು 35ರಿಂದ 40 ಕೋಟಿ ತನಕ ಬೇಕಾಗಬಹುದು, ಅಂದಾಜು ಸ್ವಲ್ಪ ಜಾಸ್ತಿ ಆಗಬಹುದು. ಮತ್ತು ಒಳಗೆಲ್ಲ ಸಾಗೋನಿ ಮರಗಳನ್ನು ಯಾವ ರೀತಿ ಹಾಕಬೇಕು, ಕಲ್ಲುಗಳನ್ನು ಯಾವ ರೀತಿ ಉಪಯೋಗಿಸಬೇಕಂತ ಎಲ್ಲ ಡಿಸ್ಕಸ್ ಆಗಿ ಒಂದು ನೀಲಿ ನಕಾಶೆಯನ್ನು ಮಾಡ್ತಾರೆ. ನೀಲಿ ನಕಾಶೆ ಮಾಡಿ ಗ್ರಾಮ ಸಭೆಯನ್ನು ಕರೀತೇವೆ. ಇಡೀ ಬೆಂಗಳೂರಿನ ಸಮಗ್ರ ಜನ ಬರಬೇಕು ಅಂತ ಬಂದು ಅಲ್ಲಿ ಎಲ್ಲ ವಿಷಯವನ್ನು ಚರ್ಚೆ ಆದ ನಂತರ ಒಂದು ಜನರ ಹತ್ರ ಹಣದ ಅಭಿಪ್ರಾಯದ ಬಗ್ಗೆ, ಅದರ ಮೂಲ ನಮಗೆ ಹಣದ ಅವಶ್ಯಕತೆ ಅದರ ಬಗ್ಗೆ ಕೇಳುತ್ತೇವೆ. ಕೇಳಿದಾಗ ಆ ಜಾಗದಲ್ಲೇ ಸುಮಾರು 3ರಿಂದ 5 ಕೋಟಿ ರೂಪಾಯಿ ನಮಗೆ ವಾಗ್ದಾನ ಸಿಗ್ತದೆ. ನಿಮ್ಗೆ ಖಂಡಿತವಾಗಿ ನಾವು ಇವಾಗಲೇ ನೀವು ನಾಳೆ ಶುರು ಮಾಡೋದಂತಾದ್ರೆ ನಾವು ಇದು ಮಾಡ್ತೇವೆ ಅಂತ ಪ್ರಾರಂಭ ಮಾಡ್ತೇವೆ. ನಾವೆಲ್ಲ ಮಾಡಿ ಆದ ನಂತರ ಚುನಾವಣೆ ಬರ್ತದೆ. ಚುನಾವಣೆ ಬಂದಾಗ ನಮ್ಮ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತ ಆಗುತ್ತೆ. ಸ್ಥಗಿತ ಆದ್ಮೇಲೆ ಚುನಾವಣೆ ಆಗ್ತದೆ. ನಮ್ಮದು ಹಿಂದೆ ನಮ್ಮ ಸರ್ಕಾರ ಇತ್ತು, ಅವರ ಸರ್ಕಾರ ಬರ್ತದೆ. ಸರ್ಕಾರ ಬಂದು ಒಂದು ವಾರ ಆಗಿರ್ಬೋದಂತ, ಒಂದು ವಾರ ಏಕಾಏಕಿ ನಮಗೆ ನೋಟಿಸ್ ಬರ್ತದೆ, ನಿಮ್ಮ ಇದನ್ನು ಜೀರ್ಣೋದ್ಧಾರ ಸಮಿತಿಯನ್ನು ಡಿಸ್ಕ್ವಾಲಿಫೈಡ್ ಮಾಡಲಾಗಿದೆ ಅಂತ ರದ್ದುಪಡಿಸಿ. ನಮಗೆ ಬಹಳ ವಿಚಿತ್ರ ಆಗ್ತದೆ. ಯಾಕಂದರೆ ನಾವು ಇಷ್ಟೆಲ್ಲ ಕೆಲಸ ಮಾಡಿದ್ದೇವೆ. ಈಗ ನಿಮಗೆ ಗೊತ್ತಿರಬೇಕು, ಒಂದು ಅಷ್ಟಮಂಗಳ ಪ್ರಶ್ನೆ ಆಗುವಾಗ ಖರ್ಚು ವೆಚ್ಚಗಳೆಲ್ಲ ಎಷ್ಟಿರ್ತದೆ ಅಂತ. ಸುಮಾರು 6ರಿಂದ 10 ಲಕ್ಷ ರೂಪಾಯಿ ತನಕ ನಮಗೆ ಖರ್ಚಾಗಿದೆ ಅಷ್ಟಮಂಗಳ. ಆ ಟೈಮಿಗೆ ಬಂದ ಭಕ್ತಾದಿಗಳಿಗೆಲ್ಲ ಫಲಹಾರ ಎಲ್ಲ ಕೆಲಸ ಮತ್ತೆ ವಿಷ್ಣುಮೂರ್ತಿ ಅಲ್ಲೆಲ್ಲ ಹೋದಾಗ ಎಲ್ಲ ಸೇರಿ ನಮಗೊಂದು 6ರಿಂದ 10 ಲಕ್ಷ ರೂಪಾಯಿ ತನಕ ಖರ್ಚು ಮಾಡಿದ್ದೇವೆ. ಆ ಖರ್ಚನ್ನು ಕೂಡ ಯಾವುದೇ 1 ರೂಪಾಯಿ ಕೂಡ ನಾವು ದೇವಸ್ಥಾನದಿಂದ ಬಸ್ತಿಲ್ಲ. ಎಲ್ಲ ಖರ್ಚು ವೆಚ್ಚವನ್ನು ವ್ಯವಸ್ಥಾಪನಾ ಸಮಿತಿ ಮತ್ತು ಜೀರ್ಣೋದ್ಧಾರ ಸಮಿತಿ ಜಂಟಿಯಾಗಿ ನಾವು ಖರ್ಚು ಮಾಡಿದ್ದೇವೆ ಬಿಟ್ಟರೆ ಯಾವುದೇ ಸರ್ಕಾರದ ಹಣ ಆಗಲಿ ದೇವಸ್ಥಾನದ ಹಣ ಆಗಲಿ ನಾವು ಅದರಲ್ಲಿ ಉಪಯೋಗ ಮಾಡಿರುವುದಿಲ್ಲ. ಇಷ್ಟೆಲ್ಲ ಮಾಡಿ ನಾವು ಹೋಗಿ ಮರ ಕೂಡ ಮಾತಾಡಿರ್ತೇವೆ, ಕಲ್ಲಿನ ಬಗ್ಗೆನೂ 2-3 ದಿಕ್ಕಲ್ಲಿ ಮಾತಾಡಿರ್ತೇವೆ. ಇದು ಆದ ಕೂಡ ಶುರು ಮಾಡಬೇಕು ಅಂತ ಸರ್ಕಾರ ಬರ್ತೇವೆ. ಸರ್ಕಾರ ಬಂದರೂ ಕೂಡ ಅವರು ಸರ್ಕಾರವನ್ನು ದುರುಪಯೋಗ ಪಡಿಸ್ಕೊಂಡು ನಮ್ಮ ಕಮಿಟಿ ಒಳಗೆ ಸ್ವಲ್ಪ ಇಒನ ಎಕ್ಸಿಕ್ಯೂಟಿವ್ ಆಫೀಸರ್ ಅಂತ ಇರ್ತಾರೆ, ಅವರಿಗೂ ನಮ್ಮಲ್ಲಿ ಭಿನ್ನಾಭಿಪ್ರಾಯ ತರುವಂಥ ಕೆಲಸಗಳಾಗ್ತದೆ. ಆದರೂ ನಾವು ಆದಷ್ಟು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತೇವೆ. ಮಾನ್ಯ ಜಿಲ್ಲಾಧಿಕಾರಿಯವರಿಗೆ, ಮಾನ್ಯ AC ಅವರಿಗೆಲ್ಲ ಒತ್ತಡ ಬರ್ತದೆ, ಆದರೂ ನಾವು ಅದನ್ನು ಸುಧಾರಿಸ್ಕೊಂಡು ಹೋಗ್ತೇವೆ. ತದನಂತರ ಏಕಾಏಕಿ ನಮ್ಮ ಕಮಿಟಿಯನ್ನು ಡಿಸ್ಕ್ವಾಲಿಫೈಡ್ ಮಾಡಿ ತೆಗಿತಾರೆ. ನಮ್ಗಾದ್ದು ಕಮಿಟಿಯಾಗಿ 1 ವರ್ಷ ಆಯಿತು. ನಮ್ಮ ಕಮಿಟಿಯಾಗಿ 1 ವರ್ಷ ಆಯಿತು. ನಮ್ಮನ್ನು 3 ವರ್ಷ ಅವಧಿಗೆ ಆಯ್ಕೆ ಮಾಡಿದ್ದು. 3 ವರ್ಷ ಅವಧಿಗೆ ಒಂದು 12 ಜನರ ಕಮಿಟಿಯನ್ನು ಆಯ್ಕೆ ಮಾಡ್ತಾರೆ. 1 ವರ್ಷ ಆಗುವಾಗಲೇ ಕಮಿಟಿ ತೆಗಿತಾರೆ. ಯಾವುದು ಎನ್ಕ್ವೈರಿ ಇಲ್ಲ, ನೋಟಿಸ್ ಇಲ್ಲ, ಏನಿಲ್ಲ. ಈಗ ನಮ್ಮನ್ನು ತೆಗಿಬೇಕಾದ್ರೂ ನಮಗೊಂದು ನೋಟಿಸ್ ಕೊಡಬೇಕು, ಎನ್ಕ್ವೈರಿ ಮಾಡಬೇಕು, ನೀವು ಏನು ಮಾಡಿಲ್ಲ ಎಂಬುದ್ರ ಬಗ್ಗೆ ತೀರ್ಮಾನ ಆಗಬೇಕು. ಏನೂ ಇಲ್ಲದೆ ನಮಗೆ ನೋಟಿಸ್ ಬರ್ತೇವೆ ಪ್ರತಿಯೊಬ್ಬರಿಗೆ. ಆವಾಗ ನಾವು ಏನು ಮಾಡ್ತೀವಿ, ಸಂಬಂಧಪಟ್ಟ ಜಿಲ್ಲಾಧಿಕಾರಿಯವರ ಹತ್ರ ಕೇಳ್ತೇವೆ, ಅದು ನಮಗೆ ಒತ್ತಡ ಇದೆ ಅಂತಾರೆ. AC ಅವರ ಹತ್ರ ಕೇಳ್ತೇವೆ, ಒತ್ತಡ ಇದೆ ಅಂತ ಹೇಳ್ತಾರೆ. ಅದರ ನಂತರ ನಾವು ಬೆಂಗಳೂರಲ್ಲಿ ನಮ್ಮವರ ಮುಖಾಂತರ ಕಮಿಷನರ್ ಮತ್ತು ಆಯುಕ್ತರ ಹತ್ರ ಮಾತಾಡ್ತೇವೆ, ಅವರು ಅದಕ್ಕೆ ಉತ್ತರ ಕೊಡುವುದಿಲ್ಲ. ಆವಾಗ ನಾವು ಕಮಿಟಿಯವರನ್ನು ತೀರ್ಮಾನ ಮಾಡಿ ಉಚ್ಚ ನ್ಯಾಯಾಲಯದಲ್ಲಿ ಈ ಬಗ್ಗೆ ನಾವು ನಮ್ಮ ಕಮಿಟಿಯನ್ನು ರೀಕನ್ಸಿಡರ್ ಮಾಡಿಕೊಡ್ಬೇಕಂದ್ರೆ, ನಮ್ಮ ಕಮಿಟಿ ಇನ್ನೂ 2 ವರ್ಷ ಇದೆ, ನಾವು ಕೆಲಸ ಮಾಡ್ತೇವೆ, ನಾವು ಕೆಲಸ ಮಾಡಿಲ್ಲ 2 ವರ್ಷ ಅಂದ ಮೇಲೆ ನೀವು ಕಮಿಟಿ ಆಟೋಮೆಟಿಕ್ಲಿ ತೆಗೆಯುವಂಥದ್ದು ಕ್ರಮ ಅಂತ ಹೇಳಿ ನಾವು ಕೋರ್ಟಿಗೆ ಹೋಗ್ತೇವೆ. ನೋಡಿ, ನಾವು ಯಾವುದೇ ಕಾರಣಕ್ಕೆ ಕೋರ್ಟಿಗೆ ಸ್ಟೇ ತರಲಿಕ್ಕೆ ಹೋಗ್ತಾ ಇಲ್ಲ. ಯಾವುದೇ ಕಾರಣಕ್ಕೆ ದೇವಸ್ಥಾನವನ್ನು ಜೀರ್ಣೋದ್ಧಾರ ಮಾಡಬೇಡಿ ಎಂಬುದು ಸ್ಟೇ ತರಲಿಕ್ಕೆ ಹೋಗ್ತಾ ಇಲ್ಲ. ನಮ್ಮ ಕಮಿಟಿಯನ್ನು ರೀಕನ್ಸಿಡರ್ ಮಾಡಿಕೊಡ್ಬೇಕು ಅಂತ, ನಮ್ಮ ಕಮಿಟಿಯನ್ನು ರೀಕನ್ಸಿಡರ್ ಮಾಡಿಕೊಡ್ಬೇಕು. ನೋಡಿ, ನಮ್ಮಿಷ್ಟು ಕಮಿಟಿಯವರು ಲಾಲಾಜಿ ಮೆಂಡನ್ ಅಧ್ಯಕ್ಷರಿರ್ತಾರೆ, ಅವರ ಹೆಸರಲ್ಲಿ ನಾವು ಹೈಕೋರ್ಟ್ ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ತೇವೆ. ಉಚ್ಚ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಿದಾಗ ಅವ್ರು ಏನು ಮಾಡ್ತಾರೆ ಅಂದರೆ, ಈಗ ಏನು ದೇವಸ್ಥಾನಕ್ಕೆ ತಡೆ ಅಂತ ಹೇಳ್ತಾ ಇದ್ದಾರಲ್ಲ, ಅವರು ಇವತ್ತಲ್ಲಿ ಒಬ್ಬರು ಮೆಂಬರ್ ಕೂಡ ಆಗಿದ್ದಾರೆ. ಅವರು ಕೇವೇಟ್ ಹಾಕ್ತಾರೆ. ಈಗ ನಾವು ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಂತ ಹೊರಟಾಗ ನಮ್ಮ ಕಮಿಟಿಯನ್ನು ಸರ್ಕಾರದ ಮುಖಾಂತರ ಒತ್ತಡ ತಂದು ಕಮಿಟಿಯನ್ನು ಡಿಸ್ಕ್ವಾಲಿಫೈಡ್ ಮಾಡ್ತಾರೆ. ಮಾಡಿದ್ರು ಕೂಡ ನಾವು ಸ್ಟೇ ತರ್ತೇವೆ ಅಂತ ಕೇವೇಟ್ ಹಾಕ್ತಾರೆ. ಇವತ್ತು ಅದರಲ್ಲಿ ರಾಜ್ಕುಮಾರ್ ಶೆಟ್ಟಿ ಅನ್ನೋರು ಇವತ್ತು ಸದಸ್ಯರಾದರು. ಈಗಿನ ವ್ಯವಸ್ಥಾಪನಾ ಸಮಿತಿ ರಾಜ್ಕುಮಾರ್ ಶೆಟ್ಟಿ, ವಸಂತ್ ಶೆಟ್ಟಿ, ನರಸಿಂಹ ದೇವರಿಗೆಲ್ಲ ಇದ್ದಾರೆ.
ಅವರು ಸದಸ್ಯರು ಯಾರಂತಾದ್ರೂ ಕೇವೇಟ್ ಹಾಕ್ತಾರ. ಈಗ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕು ಅಂತ ಹೋದಾಗ ಅವ್ರು ಕೇವೇಟ್ ಹಾಕುವಂಥದ್ದು ಯಾವ ಧರ್ಮ ನೋಡಿ, ಇಲ್ಲಿದೆ, ಇದು ಬಿಟ್ಟು ರೆಕಾರ್ಡ್ ಅವರೇ ಅವರ ಹೆಸರಲ್ಲಿ ಕೇವೇಟ್ ಹಾಕ್ತಾರೆ. ಇವ್ರು ಇದು ಮಾಡಬಾರ್ದು ಅಂತ. ಇನ್ನು 2 ವರ್ಷ ನಮಗಿದೆ. ನಮಗೆ ಕೋರ್ಟ್ ಹೇಳ್ತದೆ ಯಥಾಸ್ಥಿತಿ ಮುಂದುವರಿದೆ ಅಂತ. ಸ್ಟೇ ಕೊಡುವುದಿಲ್ಲ, ಸ್ಟೇ ಕೇಳಲಿಲ್ಲ, ಯಥಾಸ್ಥಿತಿ ಮುಂದುವರಿಬೇಕು ಅಂತ. ನಾವು ಪೆರಳೂರಲ್ಲಿ ಮೀಟಿಂಗ್ ಮಾಡ್ತೇವೆ. ಮೀಟಿಂಗಿಗೆ ತಹಶೀಲ್ದಾರ್ ಇಒ ಆಗಿರ್ತಾರೆ. ತಹಶೀಲ್ದಾರನ್ನು ಬರ್ಲಿಕ್ಕೆ ಬಿಡುವುದಿಲ್ಲ, ಇಒರನ್ನು ಬರ್ಲಿಕ್ಕೆ ಬಿಡುವುದಿಲ್ಲ. ನಾವು ಆಗ ಇವರು ನಮ್ಮ ಗುರುಮಿ ಸುರೇಶ್ ಶೆಟ್ಟಿ ಅವರು ಶಾಸಕರಾಗ್ತಾರೆ, ಹೊಸ ಶಾಸಕರಾಗಿ ಅವರನ್ನು ಕರಿತೇವೆ. ಅವರು ಬಂದಿರ್ತಾರೆ. ಅವರು ಜಿಲ್ಲಾಧಿಕಾರಿ ಮತ್ತು ಎ ಸಿ ಹತ್ರ ಮಾತಾಡ್ತಾರೆ. ನಾವು ಜೀರ್ಣೋದ್ಧಾರದ ಬಗ್ಗೆ ಹೇಗೆ ಮೀಟಿಂಗ್ ಮಾಡಿದ್ದೇವೆ, ಯಥಾಸ್ಥಿತಿ ಮುಂದುವರಿಬೇಕಂತ ಕೋರ್ಟ್ ಆದೇಶ ಆಗಿದೆ, ಅದರಿಂದ ಇಒನ ಮಟ್ಟದಿಂದ ಕಳಿಸ್ಕೊಡ್ಬೇಕು ಅಂತ. ಕಡೆಗೆ ಜಿಲ್ಲಾಧಿಕಾರಿ ಅವರು ಹೇಳಿ ತಹಶೀಲ್ದಾರ್ ಮತ್ತು ಇಒ ಬರ್ತಾರೆ, ಸಮಗ್ರ ಚರ್ಚೆ ಆಗ್ತದೆ, ಜೀರ್ಣೋದ್ಧಾರ ಮುಂದುವರಿಯುವ ಅಂತ. ಆಗ ಜಿಲ್ಲಾಧಿಕಾರಿ ಅವರು ಹೇಳ್ತಾರೆ ನಮಗೆ ಅದರಲ್ಲಿ ಸ್ಪಷ್ಟ ಆದೇಶ ಇಲ್ಲ, ನೀವೇ ಮುಂದುವರಿಬೇಕಾ ಅಥವಾ ಹೊಸ ಇದು ಮಾಡಬೇಕಾ ಇವರ ಬಗ್ಗೆ ಸ್ಪಷ್ಟ ಆದೇಶ ಇಲ್ಲ. ಆದ್ರಿಂದ ನಾನು ಅದರ ಬಗ್ಗೆ ಸ್ಪಷ್ಟತೆ ಕೇಳ್ತೇನೆ, ಅಷ್ಟೇ ತನಕ ನೀವು ಮುಂದುವರಿಸಬೇಡಿ ಅಂತ ಹೇಳ್ತಾರೆ. ಕೇಳಿ ನಮಗೆ ಹೇಳಿ, ಯಾಕಂದ್ರೆ ನಾವು ಇಷ್ಟು ಮುಂದುವರೆದಾಗಿದೆ, 7-10 ಲಕ್ಷ ರೂಪಾಯಿ ಖರ್ಚು ಮಾಡಿ ಆಗಿದೆ, ವಿಷ್ಣು ಭಟ್ರ ಹತ್ರ ಎಲ್ಲ ಮಾತಾಡಿ ವಾಸ್ತು ಪರಿಶೀಲನೆ, ನಮಗೆ ಕೆಲಸ ಸ್ಟಾರ್ಟ್ ಮಾಡೋದು ಮಾತ್ರ ಬಾಕಿ ಇರುವಾಗ ಈ ರೀತಿ ಮಾಡ್ತಿರೋದು ತಪ್ಪು ಅಂತ ಜಿಲ್ಲಾಧಿಕಾರಿ ಹತ್ರ ಹೇಳ್ತೇವೆ. 1 ವಾರ ಆಯಿತು, 15-20 ದಿವಸ ಆದರೂ ಕೂಡ ನಮಗೆ ಆನ್ಸರ್ ಬರೋದಿಲ್ಲ. ನಾವು ಹೋಗ್ತೇವೆ, ಮಾತಾಡ್ತೇವೆ. ಆಗ ಅವ್ರು ಹೇಳ್ತಾರೆ ನಮಗೆ ಒತ್ತಡ ಇದೆ ಅಂತ. ಕೋರ್ಟಲ್ಲಿ ಇರ್ತದೆ, ಹಾಗೆ ಕೇಸ್ ಇರ್ತದೆ, ಹೊಸ ಸರ್ಕಾರ ಬರ್ತದೆ, ಹೊಸ ವ್ಯವಸ್ಥಾಪನಾ ಸಮಿತಿ ಅವ್ರದ್ದು ಆಗ್ತದೆ. ಹೊಸ ವ್ಯವಸ್ಥಾಪನಾ ಸಮಿತಿ ಫೆಬ್ರವರಿಗೆ ವ್ಯವಸ್ಥಾಪನಾ ಸಮಿತಿ ಆಗ್ತದೆ. ಏಕಾಏಕಿ ಜೂನಲ್ಲಿ ಉದಯವಾಣಿಯಲ್ಲಿ ಒಂದು ವರದಿ ಬರ್ತದೆ, ಎದುರು ಸ್ವಾಗತ ಗೋಪುರ ಗೌಳಿ ಬೀಳ್ಲಿಕ್ಕೆ ರೆಡಿಯಾಗಿ ಅದನ್ನು ತೆರವು ಮಾಡಬೇಕು ಎಂಬುದರ ಬಗ್ಗೆ ಇದಾಗ್ತದೆ. ಆಗ ನಾವು ಜಿಲ್ಲಾಧಿಕಾರಿ ಅವರನ್ನು ಕೇಳ್ತೇವೆ, ನಮ್ಮ ಕಮಿಟಿ ಇನ್ನೂ ಜೀರ್ಣೋದ್ಧಾರ ಕಮಿಟಿ ಯಥಾಸ್ಥಿತಿ ಇದೆ, ಸಮಗ್ರ ಜೀರ್ಣೋದ್ಧಾರ ಮಾಡಬೇಕು. ಉಡುಪಿ ಜಿಲ್ಲೆಯಲ್ಲಿ ಎದುರ ಗೋಪುರವನ್ನು ಪ್ರಥಮ ಬಾರಿ ತೆಗೆದು ಜೀರ್ಣೋದ್ಧಾರ ಮಾಡಿದಂಥ ಉದಾಹರಣೆ ಇಲ್ಲ. ಉದಾಹರಣೆ ನೀಲವಾರ ಇರ್ಬೋದು, ಕಡಿಯಾಳಿ ಇರ್ಬೋದು, ಮಾರಿಯಮ್ಮ ಇರ್ಬೋದು, ಬೇರೆ ಬೇರೆ ದೇವಸ್ಥಾನಗಳ ಹೆಸರುಗಳು ಹೇಳ್ತೇವೆ ನಾವು, ಮಾಡಿದ ಉದಾಹರಣೆ ಇಲ್ಲ. ಈ ರೀತಿ ಮಾಡಬೇಕು. ಸಾವಿರಾರು ವರ್ಷ ಇರುವ ಇತಿಹಾಸ ದೇವಸ್ಥಾನ ಇದು ಮಾಡುವಂಥದ್ದು ಮಾಡಿ, ಗರ್ಭಗುಡಿ, ಸುಟ್ಟುಕೋಡಿ ಆ ರೀತಿಯ ತೀರ್ಥಮಂಟಪದಲ್ಲಿ ಇದರಿಂದ ಹಾಗೆ ಹೋಗಬಾರ್ದು ಅಂತ. ಇಲ್ಲ ನಾನು ತೆಗಿಲಿಕ್ಕೆ ಮಾತ್ರ ಆದೇಶ ಕೊಟ್ಟರು ಅಂತ. ತೆಗಿಲಿಕ್ಕೆ ಹಾಗೆ ಆದೇಶ ಕೊಡ್ಲಿಕ್ಕೆ ಆಗೋದಿಲ್ಲ. ಅದರಲ್ಲಿ ಎಷ್ಟು ತಗಲಿದೆ, ಎಷ್ಟು ಮಣ್ಣಿದೆ, ಎಷ್ಟು ಇಟ್ಟಿಗೆ ಇದೆ. ಒಂದು ಸರ್ಕಾರ ಪ್ರಾಪರ್ಟಿಯನ್ನು ನಾವು ಒಂದು ಪಂಚಾಯತಿಯಲ್ಲಿ ತೆಗಿಬೇಕಂತಾದ್ರೆ ಅದು ಲೆಕ್ಕಾಚಾರ ಬೇಕು, ಮಾಸ್ಟರ್ ಮಾಡಬೇಕು, ಇಂಜಿನಿಯರ್ಸ್ ಬರಬೇಕು, ಪೇಪರ್ ಪ್ರಕಟಣೆ ಕೊಡಬೇಕು. ಆ ವಸ್ತುಗಳನ್ನು ಬೇಕಾದ ದೇವಸ್ಥಾನದಲ್ಲಿ ಉಪಯೋಗ ಮಾಡ್ಕೊಳ್ಳಿ, ದೇವಸ್ಥಾನ ಉಪಯೋಗ ಆದ್ರೆ ಅದು ವ್ಯಾಲ್ಯೂಯೇಷನ್ ಬೇಕು ಎಷ್ಟು ಅಂತ. ಏಕಾಏಕಿ ಬರ್ತದೆ, ಅದೇ ದಿವಸ ಮಧ್ಯಾಹ್ನ ಇಂಜಿನಿಯರ್ ಬರ್ತಾರೆ, AC ಅವರು ಬರ್ತಾರೆ, ಮಾರನೇ ದಿವಸ DC ಆದೇಶ ಆಗ್ತದೆ, ಮಾರನೇ ದಿವಸ ಒಂದು ದಿವಸದಲ್ಲಿ ಇಡೀ ಬಿಲ್ಡಿಂಗ್ ಅನ್ನು ತೆಗೆದಕ್ಕೆ ಇದು ಮಾಡ್ತಾರೆ. ತೆಗೆಯುವಾಗ ಒಂದು ಭಾಷಣ ಮಾಡ್ತಾರೆ, ಒಂದು ಪ್ರೋಗ್ರಾಮ್ ಮಾಡ್ತಾರೆ. ಆ ಭಾಷಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ನಮಗೆ ಜಿಲ್ಲಾಧಿಕಾರಿಯವರು ತೆಗೆಯಲಿಕ್ಕೆ ಮಾತ್ರ ಆದೇಶ ಮಾಡಿದ್ದು, ಯಾಕಂದ್ರೆ ಈಗಾಗಲೇ ಜೀರ್ಣೋದ್ಧಾರ ಸಮಿತಿಯವರು ಕೋರ್ಟಿಗೆ ಹೋಗಿದ್ದಾರೆ, ಯಥಾಸ್ಥಿತಿ ಮುಂದುವರಿದೆ ಅಂತಿದೆ, ಆದ್ರಿಂದ ಹೊಸ ಜೀರ್ಣೋದ್ಧಾರ ಸಮಿತಿ ಮಾಡುವಾಗಿಲ್ಲ, ಅದಾಗುವ ತನಕ ನಾವು ತೆಗೆಯುವುದು ಮಾತ್ರ ಅಂತ ಹೇಳ್ತೇವೆ. DC ಅವರು ಹೇಳ್ತಾರೆ ಅದು ನಮಗೆ ಮುಂದೆ ತೊಂದರೆ ಕೊಡ್ತಾರೆ, ಹಾಗಾಗಿ ನಾವು ತೆಗೆಯಲಿಕ್ಕೆ ಮಾತ್ರ ಆದೇಶ ಮಾಡಿದ್ದೆ ಅಂತ ಹೇಳ್ತಾರೆ. ಏಕಾಏಕಿ ಬಿಚ್ಚುತ್ತಾರೆ. ಅದರ ಬಗ್ಗೆ ಲೆಕ್ಕಾಚಾರಗಳಿಲ್ಲ, ತಾಮ್ರ ತಗಲು ಎಷ್ಟಿದೆ, ಇಟ್ಟಿಗೆ ಎಷ್ಟಿದೆ, ಮಣ್ಣಿಂದ ಹೋಗಿದೆ, ಏನು ಯಾವುದೇ ರೀತಿಯ ಪ್ರಕಟಣೆಗಳಿಲ್ಲ, ಏನೂ ಇಲ್ಲ. ಅಲ್ಲೇ ಒಂದು ಎಷ್ಟು ಪಾರ್ವನಿಗೆ ಸಿಗ್ತದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ, ಎಲ್ಲ ಗೊತ್ತಿದೆ. ಆದ ನಂತರ ಒಂದು ದಿವಸ ಶಿಲಾನ್ಯಾಸ ಸಮಾರಂಭ ಅಂತ ಬರ್ತದೆ. ಅವಾಗ ನಾವು ಜಿಲ್ಲಾಧಿಕಾರಿಯವರ ಹತ್ರ ಕೇಳ್ತೇವೆ, ಈಗ ನೀವು ತೆಗೆಲಿಕ್ಕೆ ಮಾತ್ರ ಆದೇಶ ಮಾಡಿದ್ದೆ ಅಂತ ಹೇಳಿದ್ರೆ ಶಿಲಾನ್ಯಾಸ ಮಾಡ್ತಾ ಇದ್ದೀರಿ, ಎಲ್ಲರೂ ಸೇರ್ಕೊಂಡು ಮಾಡುವಲ್ಲ ಅಂತ. ಆ ರೀತಿ ಮಾಡಬೇಡಿ, ಎಲ್ಲರೂ ಸೇರ್ಕೊಂಡು ಮಾಡುವಲ್ಲ ಅಂತ. ಅದಕ್ಕೆ ಇಲ್ಲ, ಅದು ಅವರೇ ಹೇಳಿದ್ದಾರೆ ಈ ರೀತಿ. ನಾನು ಹೇಳಿದೆ ಎಲ್ಲ ಅದಕ್ಕೊಂದು ಇದಿದೆ, ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆ, ಯಾರ ಮನೆಯದು ದೈವಸ್ಥಾನ ಅಲ್ಲ, ಅದು ನಾವೆಲ್ಲ ಸೇರ್ಕೊಂಡು ಮಾಡಬೇಕು. ಇದು ಸರ್ಕಾರಿ ಪ್ರಾಪರ್ಟಿ, ಸರ್ಕಾರದಿಂದ ಇದಾಗುತ್ತೆ. ಧಾರ್ಮಿಕ ದತ್ತಿ ಇಲಾಖೆ ಗ್ರೇಡ್ 1 ದೇವಸ್ಥಾನ, ಕೊಲ್ಲೂರು ಮತ್ತೆ ಮಂದರ್ತಿ, ಪೆರಳೂರಲ್ಲಿ ಗ್ರೇಡ್ 1 ದೇವಸ್ಥಾನ. ಅದಕ್ಕೆ ಅವರು ಯಾರು ಕೇಳಿದ್ರು ನಮಗೆ ಉತ್ತರನೇ ಕೊಡೋದಿಲ್ಲ. ಆಗ ನಾವು ಪುನಃ ಕೋರ್ಟಲ್ಲಿ ಇರ್ತೇವೆ, ಯಥಾಸ್ಥಿತಿ ಇದೆ, ಆದ್ದರಿಂದ ಎಲ್ಲವನ್ನೂ ಸೇರಿಸ್ಕೊಂಡು ಮಾಡಬೇಕು ಅಂತ ಪುನಃ ಕೋರ್ಟಿಗೆ ನಾವು ಕ್ವಶನ್ ಮಾಡ್ತೇವೆ. ಆಗ ಕೋರ್ಟ್ನವರು ಒಂದು ಆದೇಶ ಮಾಡ್ತಾರೆ, ಯಥಾಸ್ಥಿತಿ ಹಿಂದಿನ ಆದೇಶದ ಯಥಾಸ್ಥಿತಿ ಇದೆ, ಅದ್ರ ಒಟ್ಟಿಗೂ ಈ ಕಮಿಟಿಯನ್ನು ಸೇರಿಸಿಕೊಂಡು, ಹಿಂದಿನ ಜೀರ್ಣೋದ್ಧಾರ ಸಮಿತಿ ಇನ್ನೂ ಉಚಿತದಲ್ಲಿದೆ, ಅವರನ್ನು ಸೇರಿಸಿಕೊಂಡು ನೀವು ಅದನ್ನು ಶಿಲಾನ್ಯಾಸ ಸಮಾರಂಭ ಮಾಡಬೇಕಂತ ಇದು ಕ್ಲೀನ್ ಆದೇಶ. ಕನ್ನಡದಲ್ಲಿ ಇದು ಮಾಡಿದೆ, ಅದು ಮಾಡಬೇಕು ಅಂತ ಇದು ಮಾಡ್ತಾರೆ. ಮತ್ತೆ ಸಂಬಂಧಪಟ್ಟ ಎಲ್ಲ ಸರ್ಕಾರಿ ಅಧಿಕಾರಿಗಳು
ಜನಪ್ರತಿನಿಧಿಗಳನ್ನೆಲ್ಲ ಕರಿಬೇಕು ಅಂತ ಇದು ಮಾಡ್ತಾರೆ. ಆದರೂ ಕೂಡ ಅದನ್ನು ಇಒಗೆ ಜವಾಬ್ದಾರಿ ಕೊಡ್ತಾರೆ. ಇಒ ತಹಸೀಲ್ದಾರ್ ಆಗಿರ್ತಾರೆ, ಅವರಿಗೆ ಜವಾಬ್ದಾರಿ, ನೀವು ಅದನ್ನು ಮಾಡಿಸಬೇಕು ಅಂತ ಇಲ್ಲಿ ಬರೀತಾರೆ. ಇಒ ಅವರೇ ಅದಕ್ಕೆ ಜವಾಬ್ದಾರಿ ತಗೊಳ್ಬೇಕು ಅಂತ. ನಾವು ಅದನ್ನು ಕೇಳ್ತೇವೆ, ಇಲ್ಲ ಅವರು ಲೆಟ್ರನ್ನೇ ಇದು ಮಾಡೋದಿಲ್ಲ, ಯಾರನ್ನು ಸೇರಿಸ್ಕೊಳ್ಳೋದಿಲ್ಲ, ಅವರು ಇದು ಮಾಡ್ತಾರೆ, ಅದು ಲೆಟ್ರ್ ಮಾಡ್ತಾರೆ, ಲೆಟ್ರಲ್ಲಿ ಯಾರನ್ನು ಸೇರಿಸೋದು, ಜಿಲ್ಲಾಧಿಕಾರಿಗಳು ಹೊಸ ಲೆಟ್ರ್ ಮಾಡಿಸ್ತಾರೆ. ಎಲ್ಲ ಏನು ಡಿಸ್ಟಿಕ್ಕಿಗೆ ಸಂಬಂಧಪಟ್ಟ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳ ಸಂಬಂಧಪಟ್ಟ ಹೊಸ ಪತ್ರವನ್ನು ರೆಡಿ ಮಾಡ್ತಾರೆ. ರಾತ್ರಿ ಅದನ್ನು ಇದು ಮಾಡ್ತಾರೆ. ಬೆಳಿಗ್ಗೆ ಆಗುವಾಗ ಅದು ಹಿಂದಿನ ಲೆಟ್ರ್ ಡಿಸಿ ಅವರು ಮಾಡಿದ ಲೆಟ್ರೇ ಇಲ್ಲ, ಅವರು ಏನು ಹಿಂದೆ ಮಾಡಿದ್ದಾರೆ ಅದೇ ಲೆಟ್ರ್ ಪ್ರಕಾರ ಸ್ಟೇಜಲ್ಲಿ ಇದಾಗ್ತದೆ. ಯಾವುದು ಕ್ಯಾಟ್ಸ್ಗಳನ್ನು ಇಡ್ತಾರೆ, ಎಲ್ಲ ಬರ್ತಾರೆ, ಶಿಲಾನ್ಯಾಸ ಸಮಾರಂಭ ಆಗ್ತದೆ, ಇದಾಗ್ತದೆ. ನಾವು ಕೋರ್ಟಲ್ಲಿ ಆದೇಶ ಮಾಡಿದ್ದು ಯಾವುದನ್ನು ಕನ್ಸಿಡರ್ ಮಾಡುವುದಿಲ್ಲ. ಎಲ್ಲ ಆದರೂ ಕೂಡಲೇ ಲಾಲಾಜಿ ಮೆಂಡನ್ ಅವರು ಹಿಂದಿನ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾಗಿರ್ತಾರೆ, ಅವರನ್ನು ಬರ್ಬೇಕಂತ ಹೇಳಿರ್ತಾರೆ ಡಿಸಿ ಅವರು. ಜಿಲ್ಲಾಧಿಕಾರಿ ಅವರು ಹೇಳಿದಂತೆ ಲಾಲಾಜಿ ಮೆಂಡನ್ ಅವರು ಸ್ಟೇಜಿಯಲ್ಲಿ ಕೂತ್ಕೊಂಡಿರ್ತಾರೆ, ಶಾಸಕರು ಇರ್ತಾರೆ, ವಿನಯ್ ಕುಮಾರ್ ಅವರು ಇರ್ತಾರೆ, ಎಲ್ಲ ರಾಮಲಿಂಗಾರೆಡ್ಡಿ ಅವರು ಎಲ್ಲರೂ ಇರ್ತಾರೆ. ಶಾಸಕರು ರಾಮಲಿಂಗಾರೆಡ್ಡಿ ಅವರೆಲ್ಲ ಮಾತಾಡಿ ಹೋದ ನಂತರ ಇದಕ್ಕೆ ಸಂಬಂಧಪಟ್ಟೊಬ್ಬರು ಕಾಂಗ್ರೆಸ್ ಮುಖಂಡರು ಮಾನ್ಯ ಲಾಲಾಜಿ ಮೆಂಡನ್ ಅವರಿಗೆ ಬಾಯಿಗೆ ಬಂದಂತೆ ಮಾತಾಡ್ತಾರೆ. ಅದರಲ್ಲಿ ವಿಡಿಯೋ ಇದೆ ನಮ್ಮ ಹತ್ರ. ಅವರಿಗೆ ಯಾವ ರೀತಿ ಹೇಳ್ತಾರೆ ಅಂತ ಹೇಳಿದ್ರೆ, ಒಬ್ಬ ಹಿಂದುಳಿದ ವರ್ಗದ ನಾಯಕ, ಒಂದು ಮೊಗವೀರ ಸಂಘಟನೆಯಲ್ಲಿ ಒಂದು ಬಂದಂತ ನಾಯಕ, ಸುಮಾರು ಪೆರಡೂರಿಗೆ 60 ಕೋಟಿಗೂ ಮಿಕ್ಕಿ ಕೆಲಸ ಮಾಡಿದಂತ ಒಂದು ಅಭಿವೃದ್ಧಿ ಪಡಿಸಿದಂತ ಒಬ್ಬ ನಾಯಕರು, ಸರಳ ಸಜ್ಜನಿಕೆ ವ್ಯಕ್ತಿ, ಅವರು ಕೂತ್ಕೊಂಡಿದ್ದಾರೆ. ಅವರು ಒಂದು ವಾಕ್ಯನೂ ರಿಟರ್ನ್ ಮಾತಾಡಿಲ್ಲ, ಬಾಯಿಗೆ ಬಂದಂತೆ ನೂರಾರು ಜನರ ಎದುರು ಮಾತಾಡ್ತಾರೆ. ಬಾಯಿಗೆ ಬಂದಂತೆ ಅದನ್ನು ಕೇಳಿದ್ರೆ ಯಾರು ಒಪ್ಪುಕೊಳ್ಳುವಂಥದ್ದಲ್ಲ, ಆ ರೀತಿ ಮಾತಾಡ್ತಾರೆ. ಬೇರೆ ಯಾರು ಅಲ್ಲಿ ಎದ್ದು ಬರಬೇಕು, ಕಣ್ಣೀರು ಹಾಕೊಂಡು ಬರ್ತಾರೆ. ಅವರು ಬರುವಾಗ ಕಣ್ಣೀರು ಹಾಕೊಂಡು ಆ ರೀತಿ. ಈಗ ನಾವು ಸ್ಟೇಟ್ ತರಲಿಲ್ಲ, ಇದು ಮಾಡಲಿಲ್ಲ, ನಮ್ಮ ಕಮಿಟಿಯನ್ನು ತೆಗೆದವರವರೇ ಸರ್ಕಾರ ಒತ್ತಡ ಹಾಕಿ ಡಿಸಿ ಅವರು ಕಟ್ಟಡ ತೆಗಿಬೇಕಂತ ಹೇಳಿ ತೆಗೆದ್ರು ಮಾತ್ರ ಶಿಲಾನ್ಯಾಸ ಮಾಡಲಿಕ್ಕೆ ಎಲ್ಲೂ ಅನುಮತಿ ಇಲ್ಲ. ಯಾವುದೇ ಮೇಲಧಿಕಾರಿಗಳದ್ದು ಇದು ಸಂಬಂಧಪಟ್ಟ AC ಆಗಲಿ, ಆಯುಕ್ತರಾಗಲಿ, ಕಮಿಷನರ್ ಆಗಲಿ ಸರ್ಕಾರದಿಂದ ಕಟ್ಟಿ ಅಂತ ಹೇಳಿ ಎಲ್ಲೂ ಇದು ಮಾಡಲಿಲ್ಲ. ಜೀರ್ಣೋದ್ಧಾರ ಸಮಿತಿ ಇಲ್ಲ, ಬಾಯಿಗೆ ಬಂದಂತ ಮಾತಾಡ್ತಾರೆ. ನಾವು ಯಾರು ಇರುವುದಿಲ್ಲ, ನಮ್ಮನ್ನೆಲ್ಲ ಬರಬಾರ್ದು ಅಂತ ಹೇಳಿದ್ದಾರೆ. ನಾವು ಯಾರು ಅಲ್ಲಿ ಆ ಪ್ರೋಗ್ರಾಮ್ ಅಲ್ಲಿ ಇದ್ದಿರುವುದಿಲ್ಲ. ಕಡೆ ನಮ್ಗೆ ವರ್ತಮಾನ ಬರ್ತದೆ, ನಾವೆಲ್ಲ ಜಿಲ್ಲಾಧಿಕಾರಿಯವರ ಹತ್ರ ಹೋಗ್ತೇವೆ. ಮಾರ್ಗದರ್ಶ ಇದ್ದು ತಹಶೀಲ್ದಾರರು ಸ್ಟೇಜಲ್ಲಿ ಇರ್ತಾರೆ ಬೈಯುವಾಗ. ನೇರವಾಗಿ ಜಿಲ್ಲಾಧಿಕಾರಿಯವರ ಹತ್ರ ಕೇಳ್ತೇವೆ. ಒಬ್ಬರು ಜನಪ್ರತಿನಿಧಿ 3 ಟರ್ಮ್ MLA ಆದವರು, ಪೆರಡೂರಿಗೆ ಒಂದು 60 ಕೋಟಿಗೂ ಮಿಕ್ಕಿ ಕೆಲಸ ಮಾಡಿದಂಥ ವ್ಯಕ್ತಿಗೆ ಸಂಬಂಧಪಟ್ಟಿದ್ದವರು ಯಾರು? ವ್ಯವಸ್ಥಾಪನಾ ಸಮಿತಿ ಮೆಂಬರ್ ಅಲ್ಲ, ಯಾವುದೇ ಪಂಚಾಯತ್ ಸದಸ್ಯರಲ್ಲ, ಅಥವಾ ಯಾವುದೇ ಜೀರ್ಣೋದ್ಧಾರ ಸಮಿತಿ ಸದಸ್ಯರಲ್ಲ, ಕೊಡುಗೈ ದಾನಿ ಅಲ್ಲ, ದೇವಸ್ಥಾನದಲ್ಲಿ ಅವರದ್ದು ಏನು ಒಂದು ಕಾಂಟ್ರಿಬ್ಯೂಷನ್ ಇಲ್ಲ, ಏನು ಕೊಡುಗೆ ಇಲ್ಲ, ಅಥವಾ ಪೆರಡೂರು ಗ್ರಾಮಕ್ಕೆ ಏನು ಕೊಡುಗೆ ಇಲ್ಲ. ಅವರು ಇವರಿಗೆ ಬೈತಾರೆ. ಒಬ್ಬ ಹಿಂದುಳಿದ ವರ್ಗದ ನಾಯಕನನ್ನು ಹೀಯಾಳಿಸಿ ಬೈತಾರೆ. ಇದ್ದೂರಿಗೆ ಸಮೇತ ಬೇಜಾರಾಗಿದೆ. ಡಿಸಿ ಅವರ ಹತ್ರ ಕೇಳ್ತಾರೆ, ಡಿಸಿ ಅವರು ನನಗೆ ಗೊತ್ತಿಲ್ಲ, ನಾನು ಆ ರೀತಿ ಮಾಡಬೇಡಿ ಅಂತ ಹೇಳ್ತಾರೆ. ತಹಶೀಲ್ದಾರ್ ಕಳಿಸ್ತಾರೆ. ಯಾಕೆ ತಹಶೀಲ್ದಾರ್ ಅವರು ಈ ರೀತಿ ಆಗಿದೆ ಅಂತ ನಾವು ವಿಡಿಯೋ ತೋರಿಸ್ತೇವೆ ಅವರಿಗೆ. ಯಾಕೆ ಈ ರೀತಿ ಆಗಿದೆ, ಈ ರೀತಿ ಯಾಕೆ ಬೈದಿದ್ದಾರೆ ಅವರಿಗೆ ಅಂತ. ಎಲ್ಲ ಇದ್ರು, ಎಲ್ಲ ಸ್ಟೇಜಲ್ಲಿ ಕೂತ್ಕೊಂಡಿದ್ರು. ಇದರಿಂದ ದೊಡ್ಡದು ಇದು ಬೇಕಾ? ಈಗ ಎಲ್ಲಿ ಯಾವುದೇ ಉಡುಪಿಯಲ್ಲಿ ಮಾಧ್ಯಮದವರು ಎಂದು ಹೇಳಿದ್ರೆ ಪೆರಡೂರು ದೇವಸ್ಥಾನ ತಡೆ ಹಾಕಿದ್ದಾರೆ ಶಾಸಕರನ್ನು. ಇಷ್ಟೆಲ್ಲ ಆದರೂ ಶಾಸಕರಿಗೂ ಮತ್ತು ದೇವಸ್ಥಾನಕ್ಕೂ ನಾವು ಕೋರ್ಟಿಗೆ ಹೋಗಕ್ಕೆ ಯಾವುದೇ ಸಂಬಂಧ ಇಲ್ಲ. ಶಾಸಕರು ನಮಗೆ ಕೋರ್ಟಿಗೆ ಹೋಗುವ ಬಗ್ಗೆ ನಮ್ಮ ಇಡೀ ಕಮಿಟಿಯಲ್ಲಿ ಸುರೇಶ್ ಶೇವೇಗಾರ್ ಒಂದು ಅಲ್ಲ, ಲಾಲಾಜಿ ಮೆಂಡನ್ ಒಂದು ಅಲ್ಲ, ಹೆಸರು ಮಾತ್ರ ಕಮಿಟಿಯಲ್ಲಿ 12 ಜನ ಇದ್ದರೆ ಒಬ್ಬರು ಹೆಸರು ತಗೊಳ್ತಾರೆ. ಇಡೀ ನಾವು ಕಮಿಟಿಯವರು ತಡೆ ಕೊಡಿ ಅಂತ ಹೇಳಿದ್ರಲ್ಲ, ನಮ್ಮನ್ನು ರೀಕನ್ಸಿಡರ್ಡ್ ಮಾಡಿ ಅಂತ. ನಮ್ಗೆ ಇನ್ನೂ 2 ವರ್ಷ ಅವಕಾಶ ಇದೆ, ನಮ್ಮನ್ನೇ ತೆಗೆದಲ್ಲ. ಎಲ್ಲಿಯೂ ಒಂದು ದಿವಸ ಶಾಸಕರು ನೀವು ಸ್ಟೇಗೆ ಹೋಗಿ, ಕೋರ್ಟಿಗೆ ಹೋಗಿ, ಅಥವಾ ಲಾಯರ್ ಹತ್ರ ಮಾತಾಡೋದು ಯಾವುದನ್ನೂ ಮಾಡಲಿಲ್ಲ. ಅವರೇ ದೇವಸ್ಥಾನಕ್ಕೆ ಬರ್ತಾರೆ, ಗರ್ಭಗುಡಿ ಎದುರು ನಿಂತು ಮಾನ್ಯ ಶಾಸಕರು ಹೇಳ್ತಾರೆ, ಇದು ಭಟ್ರು ಹೇಳ್ತಾರೆ, ಇದು ಜೀರ್ಣೋದ್ಧಾರ, ನಾನು ದೇವರ ಹತ್ರ ಪ್ರಾರ್ಥನೆ ಮಾಡ್ತೇನೆ, ನಾನು ಸರ್ವತಾ ಎಲ್ಲರೊಟ್ಟಿಗೆ ನಾನು ಇರ್ತೇನೆ, ಎಲ್ಲ ದೇವರು ಒಂದು ಒಳ್ಳೆ ಮನಸ್ಸು ಕೊಟ್ಟು ಎರಡೂ ಪಾರ್ಟಿಯವರು ಒಟ್ಟಿಗೆ ಸೇರ್ಕೊಂಡಿದ್ದೇನೆ, ಜೀರ್ಣೋದ್ಧಾರ ಮಾಡಿ ನಾನು ಸೇವಕನಾಗಿ ಕೆಲಸ ಮಾಡ್ತೇನೆ, ನನಗೆ ಯಾವುದೇ ಅಧಿಕಾರ ಬೇಡ, ಏನೂ ಬೇಡ, ನನ್ನನ್ನು ಗೌರವಾಧ್ಯಕ್ಷನೂ ಮಾಡಬೇಕಂತ ಹೇಳುವುದಿಲ್ಲ, ಅಧ್ಯಕ್ಷರು ಮಾಡಿ ಅಂತ ಹೇಳುವುದಿಲ್ಲ, ಸೇವಕನಾಗಿ ನಿಮ್ಮೊಟ್ಟಿಗೆ ನಾನು ಕೆಲಸ ಮಾಡ್ತೇನೆ. ನಾನು ನಮ್ಮವರಿಗೆ ಹೇಳಿದ್ದೇನೆ ದೇವಸ್ಥಾನ ಜೀರ್ಣೋದ್ಧಾರ ಆಗಬೇಕಂತ. ಆ ದಿವಸ ಶಿಲಾನ್ಯಾಸ ಸಮಾರಂಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ಇದ್ರು. ಅವರ ಭಾಷಣವನ್ನು ಕೇಳಿ ಗುರುಮೆಯವರು ಕ್ಲೀನ್ ಆಗಿ ಹೇಳ್ತಾರೆ, ಇದು ಸಮಗ್ರ ಜೀರ್ಣೋದ್ಧಾರ ಆಗಬೇಕು, ಗರ್ಭಗುಡಿಯಿಂದ ನಾವೆಲ್ಲ ಸೇರ್ಕೊಂಡು ಜೀರ್ಣೋದ್ಧಾರ ಮಾಡ್ಕೊಂಡು ಬರೋದು, ಏನು ಸರ್ವತಾ ತ್ಯಾಗಕ್ಕೆ ನಾನು ಸಿದ್ಧ ಅಂತ ಹೇಳ್ತಾರೆ.
ಇಷ್ಟೆಲ್ಲ ಇದ್ದು ಶಾಸಕರು ಸ್ಟೇ ತಂದಿದ್ದಾರೆ ಅಂತ ಹೇಳ್ತಾ ಇರೋದಂತ ಏನ್ ಹೇಳುದು ಇದಕ್ಕೆ ನಾವು? ಯಾವುದೇ ಅಂತಾದೊಂದು ದೇವಸ್ಥಾನದ ಬಗ್ಗೆ ಮಾತಾಡ್ಬೇಕಂತಾದ್ರೆ ನಾವು ಸ್ವಲ್ಪ ಆಲೋಚನೆ ಮಾಡ್ಬೇಕು. ಈಗ ನಾನು ಒಂದು ದೇವಸ್ಥಾನದ ಬಗ್ಗೆ ಮಾತಾಡ್ಬೇಕಂತಾದ್ರೆ ಸ್ವಲ್ಪ ಅದರಲ್ಲಿ ಕ್ಲಿಯರಿಟಿ ಇರ್ಬೇಕಲ್ಲ. ಅನಂತ ಪದ್ಮನಾಭ ಅಂತ ಹೇಳಿದ್ರೆ ತಿರುಪತಿ ವೆಂಕಟರಮಣನ ನೋಡಿದಷ್ಟು ಪುಣ್ಯ ಇದೆ ಒಂದು ಸಂಕ್ರಮಣದಲ್ಲಿ. ಅಂತ ದೇವಸ್ಥಾನದ ಬಗ್ಗೆ ನಾವು ಒಂದು ಮಾತು ಸುಳ್ಳು ಹೇಳ್ತಾರೆ, ಮಾತಾಡ್ಲಿಕ್ಕೆ ಬಾಯಾದ್ರೆ ಬರ್ತದೆ. ನಾವೆಲ್ಲ ಎಷ್ಟು ಎಲ್ಲಿ ಹೋದ್ರು ಕರಡೂರು ದೇವಸ್ಥಾನ ನಿಲ್ಲಿಸಿದ್ದಾರೆ, ಎಲ್ಲಿ ನಿಲ್ಲಿಸಿದೆ? ಈಗ ನನ್ನ ಹತ್ರ ಎಲ್ಲ ದಾಖಲೆಗಳಿದೆ, ಎಲ್ಲ ಪ್ರತಿಯೊಂದು ಕೇಳಬೇಕು ಹೋದವರವರೇ. ಎಲ್ಲಿಯೂ ನಾನು ಇದರಲ್ಲಿ ಸ್ಟೇ ಅಂತ ಎಲ್ಲಿಯೂ ಬರೆಯಲಿಲ್ಲ. ಆಯ್ತು, ಮೊನ್ನೆ ತೆಗೆದು ಬಿಸಾಡಿದ್ರು ಇವರು ಕಮಿಟಿಯನ್ನು ಅಂತ ಹೇಳಿ. ಯಾವ ಉಚ್ಚ ನ್ಯಾಯಾಲಯ ಬಿಸಾಡುವುದಿಲ್ಲ. ಅರುಣ್ ಶ್ಯಾಮ್ ನಮ್ಮ ಲಾಯರ್ ಇದ್ರು, ಬಿಪಿನ್ ಹೆಗ್ಡೆ ಅವರು ಲಾಯರ್ ಇದ್ರು, ಎರಡೂ ಪಾರ್ಟಿ ಚರ್ಚೆ ಆಯಿತು. ಜನವರಿ 4ನೇ ತಾರೀಕಿಗೆ ನಮ್ದು 3 ವರ್ಷದ ಅವಧಿ ಮುಗಿತು. ಮೊನ್ನೆ ಜನವರಿ 4ನೇ ತಾರೀಕಿಗೆ ನಮ್ಮ 3 ವರ್ಷ ಅವಧಿ ಮುಗ್ದಕ್ಕೆ ಇವರ ಅವಧಿ ಮುಗ್ದಿದೆ ಅಂತ ಹೇಳಿ ನಾವು ಹಾಕಿದ ಕೇಸನ್ನು ಅವರು ಹಾಕಿದ ಕೇಸನ್ನು ಡಿಸ್ಕ್ವಾಲಿಫೈಡ್ ಅಷ್ಟೇ. ತೆಗೆದ್ರು, ಬೇಡ ಇದು ಕೇಸ್ ಮುಂದುವರಿದು ಬೇಡ ಅಂತ ಅಷ್ಟೇ ಹೇಳಿದ್ದು ಬಿಟ್ಟು ಇದೆ ಅಂದ್ರೆ ಕನ್ನಡ ಬರ್ತಿದೆ, ಇದು ಇಷ್ಟು ಪೇಜ್ ಇದೆ ನೋಡಿ, ಎಲ್ಲಾದ್ರೂ ಇದರಲ್ಲಿ ಸ್ಟೇ ಇದೆಯಾ ಅಂತ ಇದ್ರೆ ಅವ್ರು ನನಗೆ ತೋರಿಸ್ತಾರೆ. ಇಡೀ ಬೇಡ ಅಂತ ಹೇಳಿದ್ದು ಬಿಟ್ರೆ ಮತ್ತೆ ಏನನ್ನೂ ಕೋರ್ಟ್ ಹೇಳಿಲ್ಲ, ಯಾವುದೇ ತೆಗೆದು ಬಿಸಾಡಲಿಲ್ಲ, ಏನೂ ಮಾಡಲಿಲ್ಲ. ಅವ್ರು ತೆಗೆದು ಬಿಸಾಡಿದ್ದಾರೆ ಮತ್ತೆ ಅದೇ ಇದೆಯಾ ಅಂತ ಹೇಳ್ತಾರೆ. ಈ ರೀತಿಯ ಒಂದು ಸುಳ್ಳುಗಳನ್ನು ಪುನಃ ಹೇಳುವಂಥದ್ದು ಇಲ್ಲ. ನಾನು ಅದಕ್ಕೆ ಪದೇ ಶಾಸಕರ ಮೇಲೆ ಅವರು 1% ಕೂಡ ಕರಡೂರು ದೇವಸ್ಥಾನದ ವಿಷಯದಲ್ಲಿ ಅವರು ಇದಾಗಲಿಲ್ಲ, ಸ್ಟೇ ತನ್ನಿ ಅಂತ ಹೇಳಿದ್ರೆ ಅವರು ಇನ್ನೂ ಹೇಳ್ತಾ ಇರೋದು ಸಮಗ್ರ ಜೀರ್ಣೋದ್ಧಾರ ಮಾಡಿ ಅಂತ. ನಾವು ಹೇಳುದು ಎಲ್ಲ ಸೇರಿಕೊಂಡು ಸಮಗ್ರ ಜೀರ್ಣೋದ್ಧಾರ ಮಾಡುವ. ಈಗ ಸದನ ಸೇವೆಗಾರ ಅಂತ ಇದ್ದಾರೆ, ಡೈಲಿ ಅಲ್ಲಿ ಊಟ ಕೊಡುವ ಅಕ್ಕಿ ಸೇವೆ ಅವರದ್ದು. ಅವರು ನನ್ನ ಬ್ರದರ್, ದಿನ 18-20 ವರ್ಷದಿಂದ ಅಲ್ಲಿ ಅವರು ಊಟ ಕೊಡ್ತಾ ಇದ್ದಾರೆ. ಅವರನ್ನು ನಾವು ಅದರಲ್ಲಿ ಸೇರಿಸ್ಕೊಂಡಿದ್ವಿ, ಅವರನ್ನು ದೊಡ್ಡ ದಾನಿಗಳು ಅಂತ ಹೇಳಿ ಸೇರಿ ಮಾಡುವ ಅಂತ ನಾವು ಹೇಳುದು. ಇಷ್ಟೆಲ್ಲ ಮಾಡಿ ಈಗ ವಿನಯ್ ಕುಮಾರ್ ಸೊರಕೆ ಅವರು ಒಂದು ಸಾರ್ವಜನಿಕ ಸೇವೆಯಲ್ಲಿರ್ಬೋದು, 2-3 ಬಾರಿ ಇದು ಶಾಸಕರಾದರು, ಲೋಕಸಭಾ ಸದಸ್ಯರಾದರು. ಅವರು ಮಾತಾಡುವಾಗಲೂ ಸ್ವಲ್ಪ ಅದರ ಬಗ್ಗೆ ನೋಡ್ಕೊಳ್ಬೇಕಲ್ಲ, ಏನು ಸ್ಟೇ ತಂದಿದ್ದಾರೆ, ಏನ್ ಮಾಡಿದ್ದಾರೆ ಅಂತ. ಈಗ ನಮ್ಮ ಕಮಿಟಿ ಇರುವಾಗ ಏಕೆ 2 ವರ್ಷ ಇರುವಾಗ ತೆಗೆದು ಸರಿ ಅಂತ ಯಾರಾದ್ರೂ ಹೇಳ್ತಾರೆ? ಇಷ್ಟೆಲ್ಲ ಮಾಡಿ ಮೊನ್ನೆ ನಿಮ್ಮ ಬೈಂದೂರಲ್ಲಿ ಒಂದು ಸಿದ್ದಾಪುರದಲ್ಲಿ ಪ್ರತಿಭಟನೆಯಲ್ಲಿ ಮಾಧ್ಯಮದವರು ಅವರ ಹತ್ರ ಕೇಳ್ತಾರೆ, ಅವರೇನ ಶಾಸ್ತ್ರಗಳನ್ನೆಲ್ಲ ಕೇಳಿ ಕಂಬಳದ ಇದು ಮಾಡಿದ್ದಾರೆ ಅಂತ. ಯಾವ ಶಾಸ್ತ್ರ, ಯಾವ ಮೂರ್ಖ, ಯಾವ ಬ್ರಾಹ್ಮಣರು ಅವರೇ ಸ್ಟೇಟ್ ಹೋಗಿದ್ದಾರೆ? ಮಾನ್ಯ ನಾಗಾಜಿ ಮಂಡನ್ ಕೇಳಿದ್ರೆ ಹೇಳ್ತಾರೆ ನಾನು ಹೋಗಿಲ್ಲ. ಅವ ಯಾವನು ಸೇರಿಗಾರ ಕೇಳ್ತಾನೆ, ನನ್ಗೆ ಗೊತ್ತಿಲ್ಲ ಸರ್ ಅಂತ. ನನಗೆ ಸೇರಿಗಾರ ಅಂತ ಹೆಸರಿಟ್ಟಿದ್ದಾರೆ. ನನ್ನ ಪಪ್ಪ ಅಮ್ಮ ನಾಮಕರಣ ಮಾಡಿ ನನ್ನನ್ನು ಸುರೇಶ್ ಶೆರ್ವೇಗಾರ್ ಅಂತ. ನಾನು ಸೇರಿಗಾರ ಅಲ್ಲ, ಸುರೇಶ್ ಶೆರ್ವೇಗಾರ್, ರಾಮಕ್ಷತ್ರಿಯ, ಕೋಟೆಗಾರ. ಅವ ಯಾವನು ಸೇರಿಗಾರ ಅಲ್ಲ. ಈಗ ಒಬ್ಬ ಸಾರ್ವಜನಿಕ ಜೀವನದಲ್ಲಿ ಮಾತಾಡುವಾಗ ಸ್ವಲ್ಪ ನಾವು ಇದು ಮಾಡಬೇಕಾ? ಅಷ್ಟು ಗೌರವಯುತವಾಗಿರುವವರು, ಯಾವುದು ಸಚಿವರಾಗಿದ್ದವರು ಒಂದು ಮಾತಾಡುವಾಗ ಈಗ ನಾನು ಒಬ್ಬನಿಗೆ ಹೋಗ್ಲಿಕ್ಕಾಗ್ತದೆ ಕೋರ್ಟಿಗೆ. ಹೋಗುವಾಗ ನಮ್ಮ ಕಮಿಟಿಯವರು ಎಲ್ಲ ಹೋಗ್ಬೇಕು. ಒಂದು ಸಲ ಲಾಲಾಜಿ ಮಂಡನ್ ಹೆಸರು ತಗೊಂಡಿದ್ದಾರೆ, ಒಂದು ಸಲ ನನ್ನ ಹೆಸರು ತಗೊಂಡಿದ್ದಾರೆ. ಅಷ್ಟೇ ಬಿಟ್ಟರೆ ನಾವು ಬೇರೆ ಏನಾದ್ರು ಅದರಲ್ಲಿ, ಅಥವಾ ಎಲ್ಲರೂ ಶಾಸಕ ಹೆಸರಾಗಿದ್ದೇವೆ ಅಥವಾ ಎಲ್ಲರೂ ಶಾಸಕರು ಬಂದಿದ್ದಾರೆ. ಇದು ಆ ರೀತಿ ಮಾತಾಡುವ ನಮಗೊಂದು ನಾಮಕರಣ ಮಾಡಿರ್ತಾರೆ. ನಾವು ಆ ರೀತಿ ಮಾತಾಡಿದ್ರೆ, ನಾವು ಆ ರೀತಿ ಬೇರೆ ಬೇರೆ ಶಬ್ದಗಳು ಉಪಯೋಗಿಸಿದ್ರೆ, ನಮಗೂ ಮಾಹಿತಿ ಕೊಟ್ಟಾಗ ಮಾತಾಡಿದ್ರೆ ನಮಗೂ ಬಂದಿದೆ. ನಾವು 15 ವರ್ಷ ಪಂಚಾಯತ್ ಮೆಂಬರ್ ಆಗಿ 2 ಟರ್ಮ್ ಪಂಚಾಯತ್ ಅಧ್ಯಕ್ಷ, ಒಂದ್ಸಲ ಅಧ್ಯಕ್ಷರಾಗಿ ಒಂದ್ಸಲ ಉಪಾಧ್ಯಕ್ಷರಾಗಿ ಕೆಲಸ ಮಾಡಬಹುದು. ಲಾಲಾಜಿ ಮಂಡನಿಗೆ ಆ ರೀತಿ ಕೈಯಾಗ ನಮ್ಗೆ ಇಡೀ ಊರಿನವರು ಹೇಳಿದ್ರು, ನೀವು ಒಂದು ಪ್ರತಿಭಟನೆ ಮಾಡಿ, ದೊಡ್ಡ ಸಭೆ ಮಾಡಿ ಮಾತಾಡುವ ಅಂತ ಹೇಳಿ. ದೇವಸ್ಥಾನದ ಬಗ್ಗೆ ಮಾತಾಡಬಾರ್ದು ಅಂತ ಹೇಳಿ ನಾವು ಇವತ್ತಿಗೂ ಮಾತಾಡಿದ್ದೇವೆ. ನಮ್ಗೆ ಡಿವಿಷನ್ ಬೆಂಚಲ್ಲಿ ಪ್ರಶ್ನೆ ಮಾಡಬಹುದು, ನಾವು ಹೋಗಲಿಲ್ಲ. ನಮ್ಗೆ ಹೇಳಿದ್ರು ಒಳ್ಳೆ ಲಾಯರ್ ಇದ್ದಾರೆ ಮಾಡಿ ಅಂತ, ನಾವು ಮಾಡೋದಿಲ್ಲ, ನಾವು ಹೋಗುದೂ ಇಲ್ಲ. ಅವರು ಹೊಸ ಕಮಿಟಿ ಮಾಡಿದ್ರು ನಾವು ಕ್ವಶನ್ ಮಾಡಲಿಲ್ಲ. ನಾವು ಇವತ್ತಿನ ತನಕ ಸರ್ ಮಾಧ್ಯಮದಲ್ಲಿ ಎಲ್ಲಾದ್ರೂ ನಾವು ದೇವಸ್ಥಾನದ ಬಗ್ಗೆ ಬರೆದಿದ್ರು ಅವ್ರು ನಮ್ಗೆ ಹೇಳಿ, ಯೂಟ್ಯೂಬ್ ಅಲ್ಲಿ ಇರ್ಬೋದು, ಫೇಸ್ಬುಕ್ ಅಲ್ಲಿ ಇರ್ಬೋದು, ಅಥವಾ ಮಾಧ್ಯಮದಲ್ಲಿ ಎಲ್ಲಾದ್ರೂ ನಾವು ದೇವಸ್ಥಾನದ ಬಗ್ಗೆ ಬರೆದಿದ್ರೆ ಹೇಳಿ. ಎಲ್ಲಾದ್ರೂ ಇಲ್ಲ, ಎಲ್ಲಾದ್ರೂ ಪತ್ರಿಕಾಗೋಷ್ಠಿ ಮಾಡಿ ನಾವು ಹೇಳಿದ್ರೆ ಹೇಳಿ, ಅಥವಾ ಒಂದು ಅರ್ಜಿ ಎಲ್ಲಾದ್ರೂ ಕೊಟ್ಟು ನಾವು ಹೀಗೆ ಮಾಡ್ತಾ ಇದ್ದಾರೆ ಅಂತ ಮಾಡಿದ್ರೆ ಹೇಳಿ. ಅವರೀಗ ದುಡ್ಡು ಕಲೆಕ್ಷನ್ ಮಾಡಿದ್ದಾರೆ, ಎಲ್ಲವನ್ನೂ ಮಾಡಿದ್ದಾರೆ, ನಾವು ಎಲ್ಲರೂ ಕ್ವಶನ್ ಮಾಡಿದ್ರೆ ಹೇಳಿ. ಅಥವಾ ಅವರ ಅದನ್ನು ತೆಗೆದಾಗ ಅದರ ತಾಮ್ರಗಳು ಮರಗಳು ಏನು ಮಾಡಿದ್ದಾರೆ ಅಂತ ನಾವು DC ಗೆಲ್ಲ ಪತ್ರ ಕೊಟ್ಟಿದ್ದಾರೆ ಹೇಳಿ. ಈಗ ಜೀರ್ಣೋದ್ಧಾರ ಕೆಲಸ ಆರಂಭ
ಪ್ರಾರಂಭ ಆಗಲಿಕ್ಕೆ ಏನಾದರೂ ತಡೆ ಉಂಟಾ ಅಥವಾ ಕೆಲಸ ಶುರು ಸಾಧ್ಯತೆ ಇಲ್ಲ. ಈಗ ಕೆಲಸ ಮಾಡ್ಬೋದು? ಕೆಲಸ ಯಾವತ್ತೂ ಮಾಡ್ಬೋದು. ಇಲ್ಲ, ಶುರು ಮಾಡ್ಬೋದು. ಗೊತ್ತಿಲ್ಲ, ನಮಗೆ ಗೊತ್ತಿಲ್ಲ. ಹೊಸ ಕಮಿಟಿ ಮಾಡಿದರೆ ಏನಂತ ನಾವೇನು ಮೀಟಿಂಗ್ ಕರೆದ ಬಗ್ಗೆ ನಮ್ಮನ್ನೆಲ್ಲ ಕರೆದಿಲ್ಲ ಯಾರು. ಕೆಲಸ ಶುರುವಾಗಿದೆ? ಇಲ್ಲ ಇಲ್ಲ, ಏನು ಶುರು ಆಗಿಲ್ಲ, ಇಷ್ಟು ತನಕ ಆಗಿಲ್ಲ. ಇನ್ನು ಶುರು ಮಾಡ್ಬೋದು, ಎಲ್ಲ ಇದು ಮಾಡ್ಬೋದು. ಇದು ಮತ್ತೆ ಜನವರಿ ನಮ್ಮ 4ನೇ ತಾರೀಕಿಗೆ ಮುಗಿತಾಗ ಫೆಬ್ರವರಿಯಿಂದ ಕೆಲಸ ಮಾಡಲಿಕ್ಕೆ ಯಾವುದೇ ತಡೆ ಇಲ್ಲ. ಇಲ್ಲ ಇಲ್ಲ ಹಿಂದೂ ತಡೆ ಇರಲಿಲ್ಲ. ಇಲ್ಲ, ಈಗ ಯಾವ್ದು ಕೋರ್ಟಲ್ಲಿ ಯಾವ್ದು ಕೇಸ್ ಇಲ್ಲ, ಶುರು ಮಾಡ್ಬೋದು. ನಾವೇನು ಅದನ್ನು ಇದು ಮಾಡಲಿಲ್ಲ. ಇದು ದೇವಸ್ಥಾನದ ಬಗ್ಗೆ ದಯವಿಟ್ಟು ಶಾಸಕರ ಬಗ್ಗೆ ಪದೇ ಪದೇ ಸ್ಟೇ ತಂದ್ರು ಅಂತ ಅವರನ್ನು ತೆಗೆಯವರೆ ಮಾಡುವಂತ ಕೆಲಸಗಳು ಆಗಬಾರದು. ಮತ್ತೆ ಈ ದೇವಸ್ಥಾನ ವಿಷಯದಲ್ಲಿ ಸುಳ್ಳುಗಳನ್ನು ಹೇಳಬಾರದು. ನಾವು ಇದರಲ್ಲಿ ಬರ್ತಿದ್ದೇವೆ, ಅವರು ಕಲ್ಲೂರಿಗೆ ಬರಲಿ, ನಾವು